ಬೆಂಗಳೂರಿನ ರಸ್ತೆ ಗುಂಡಿಗಳ ಅವ್ಯವಸ್ಥೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಕೆಲವೊಂದಿಷ್ಟು ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗಬೇಕಾಗುತ್ತೆ ಅನ್ನುವಂತಹ ಅಳಲನ್ನು ಕೂಡ ತೋಡ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ JDSನ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು. ಸರ್, ಈ ಥರದೊಂದು ಕಂಪನಿಗಳು ಆರೋಪವನ್ನ ಮಾಡ್ತೀವಿ, ರಸ್ತೆ ಗುಂಡಿಗಳು ಸರಿ ಇಲ್ಲ, ನಮಗಿಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ, ನಾವು ಬೆಂಗಳೂರನ್ನ ಬಿಟ್ಟು ಹೋಗಬೇಕಾಗುತ್ತೆ ಅನ್ನುವಂತಹ ಅಳಲು ದುಃಖವನ್ನ ತೋಡ್ಕೊಳ್ತೇವೆ. ಸರ್, ಇದು ಇವತ್ತಿನ ಸಮಸ್ಯೆ ಅಲ್ಲ. ಕಳೆದ 2 ವರ್ಷದಲ್ಲಿ ಹತ್ತತ್ರ 13,000 ಅಷ್ಟು ಗುಂಡಿಗಳು ಬಿದ್ದಿದೆ ನಮ್ಮ ಬೆಂಗಳೂರು ನಗರದಲ್ಲಿ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಉಟ್ಕೊಂಡಿದೆ. ಒಂದು ಸರ್ವೆನೂ ಕೂಡ ಆಗಿದೆ. ಒಂದು ಕಡೆ ಕಂಪ್ನಿಗಳು ಬೆಂಗಳೂರು ನಗರವನ್ನು ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ಟಪ್ ಯೂನಿಕಾರ್ನ್ CEOಗಳು ಕೂಡ ಮೊನ್ನೆ ಒಬ್ಬರು ಪೋಸ್ಟನ್ನು ಹಾಕಿದರು. ರಾಜೇಶ್ ಅನ್ನೋರು, ಐ ಥಿಂಕ್ ಬ್ಲ್ಯಾಕ್ ಬಕ್ ಅಂತ ಕಂಪ್ನಿ, ಅವರು ಪೋಸ್ಟ್ ಹಾಕಿದ ನಂತರ ಇದು ಭಾಳ ಗಂಭೀರವಾದಂಥ ಒಂದು ಸ್ವರೂಪ ಪಡ್ಕೊಂಡು ಸಾಕಷ್ಟು ಚರ್ಚೆಗಳು, ನ್ಯಾಷನಲ್ ಲೆವೆಲ್ ಮೀಡಿಯಲ್ಲೂ ಕೂಡ ಡಿಬೇಟ್ಗಳು, ಇಂಟ್ರಾಕ್ಷನ್ಸ್ ಭಾಳ ಚರ್ಚೆ ಆಗಿದೆ. ಆದರೆ ಇವತ್ತು ಈ ರಾಜ್ಯ ಸರ್ಕಾರ, ಅದರಲ್ಲೂ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದು 2ನೇ ಬಾರಿ ಗಡುವನ್ನು ಕೊಡ್ತಾ ಇರೋದು. ಮೊದಲನೇ ಬಾರಿ ಗಡುವನ್ನು ಕೊಟ್ಟಿದ್ದರು. ಇಲ್ಲಿವರೆಗೂ ಕೂಡ BBMPಗೆ 1 ಲಕ್ಷಕ್ಕೂ ಹೆಚ್ಚು ಜನ ಕಚೇರಿಗೆ ಫೋನ್ ಮಾಡಿ ಕಂಪ್ಲೇಂಟನ್ನು ಮಾಡಿದ್ದಾರೆ. ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಇರೋವಂಥ ಕಂಪ್ನಿಗಳು, ನಿಮಗೆ ವಿಪ್ರೋ ತಗೊಳ್ಳಿ, ಇನ್ಫೋಸಿಸ್ ತಗೊಳ್ಳಿ, ಗೂಗಲ್ ತಗೊಳ್ಳಿ, ಆಕ್ಸೆಂಚರ್ ತಗೊಳ್ಳಿ, ಈ ರೀತಿ ನಾನಾ ಕಂಪ್ನಿಗಳಿದೆ, 100 ಕಂಪ್ನಿಗಳಿದೆ. ಹತ್ತತ್ರ 93 ಮಿಲಿಯನ್ ಸ್ಕ್ವೇರ್ ಫೀಟ್ ಅಷ್ಟು ವರ್ಕ್ ಸ್ಪೇಸಸ್ಗಳು ಎಲ್ಲಿರೋವಂಥದ್ದು. ಅಲ್ಲಿ ಔಟರ್ ರಿಂಗ್ ರೋಡ್ನ ಕಂಪ್ನಿಗಳ ಒಂದು ಏನೋ ಒಂದು ಇದು ಮಾಡ್ಕೊಂಡಿದ್ದಾರೆ ಸಿಸ್ಟಮ್ಮು. ಅವರು ಕೂಡ BBMPಗೆ ಪ್ಲಸ್ಸು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ. ಯಾಕೆಂದರೆ ಪ್ರತಿನಿತ್ಯ ಎಂಪ್ಲಾಯೀಸ್ ಏನು ಕಮ್ಯೂಟ್ ಆಗ್ತಾರೆ, ಟ್ರಾಫಿಕ್ಕು ಕನಿಷ್ಠ ಪಕ್ಷ 1.5 ಗಂಟೆ 2 ಗಂಟೆ ಹೋಗಲಿಕ್ಕೆ, ಮತ್ತೆ ಮನೆಗೆ ಹೋಗಿ ಸೇರಲಿಕ್ಕೆ 1.5 ಗಂಟೆ 2 ಗಂಟೆ ಅಂತ. ಯಾಕೆಂದರೆ ಬರೋವಂಥವ್ರು ಯಾರು ಅಕ್ಕಪಕ್ಕದಿಂದ ಬರೋದಿಲ್ಲ. ಹತ್ತತ್ರ ಒಂದು 60 ಕಿಲೋಮೀಟರ್ ರೇಡಿಯಸ್ಸಿಂದ ಎಲ್ಲ ಕಡೆ ಏನು ಟ್ರಾವೆಲ್ ಆಗ್ತಾರೆ. ಈಸ್ಟ್ ಟು ಸೌತ್ ಟ್ರಾವೆಲಿಂಗ್ ಇದೆ ಇಲ್ಲಿ ಡೈರೆಕ್ಷನ್ಸು. ಸೊ ಹಾಗಾಗಿ ಇಲ್ಲಿವರೆಗೂ ಒಂದು ಗುಂಡಿ ಮುಚ್ಚುವಂಥ ಕೆಲಸವೂ ಆಗಿಲ್ಲ. ಜನಸಾಮಾನ್ಯರು, ಅದರಲ್ಲೂ ಬಹಳ ಜನ ಅಪಘಾತಕ್ಕೆ ಒಳಗಾಗಿ ಗುಂಡಿಯಿಂದಾಗಿ 2 ವೀಲರ್ಸ್ ಅವರು ಬಿದ್ದು ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಕಣ್ಮುಂದೆ ಸಾಕಷ್ಟು ಘಟನೆಗಳು ನಡೆದೋಗಿದೆ. ಇನ್ನು ಮಳೆ ಬಂದರೆ ಅಂತೂ ನೀವು ಕೇಳಂಗೆ ಇಲ್ಲ, 3 ಅಡಿ 4 5 ಅಡಿ ನೀರು ನಿಂತ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಏನೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಇದೆ, ತಾವೇ ಹೇಳ್ದಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ನಗರ ಅಂದರೆ ಒಂದು ದೊಡ್ಡ ಮಟ್ಟದ ಗ್ಲೋಬಲ್ ರೆಕಗ್ನಿಷನ್ ಇದೆ. ಇವತ್ತು ಇಲ್ಲಿರ್ತಕ್ಕಂಥ ಗ್ಲೋಬಲ್ನ IT ಸೆಕ್ಟರ್ ಕಂಪ್ನಿಗಳಿರ್ಬೋದು, ಅಥವಾ ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು, ಯೂನಿಕಾರ್ನ್ಸ್ ಇರ್ಬೋದು, ಇವರು ಎಲ್ಲರೂ ಕೂಡ ಇವತ್ತು ಔಟರ್ ರಿಂಗ್ ರೋಡಲ್ಲಿ ಭಾಳ ಜನ ಇದ್ದಾರೆ. ಹತ್ತತ್ರ 850 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಪ್ರಾಪರ್ಟಿ ಟ್ಯಾಕ್ಸು, ಇನ್ನು ನಾನಾ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಮೂಲಕ ಇವತ್ತು ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಒಂದು ಶಕ್ತಿನ ತಂದುಕೊಡ್ತಾ ಇದ್ದಾರೆ. ಆದರೆ ಇಂಥ ಕಂಪ್ನಿಗಳು ಬಿಟ್ಟು ಹೋಗ್ತವೆ ಅಂತಕ್ಕಂಥ ಅಸಹಾಯಕತೆಯ ಮಾತುಗಳನ್ನ ಆಡಿದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ನಿನ್ನೆ ದಿನ ಒಂದು ನ್ಯಾಷನಲ್ ಮೀಡಿಯಾನಲ್ಲಿ ಹೇಳಿರ್ತಕ್ಕಂಥದ್ದು, ಯು ಕೆನಾಟ್ ಬ್ಲ್ಯಾಕ್ ಮೇಲ್ ಅಸ್, ಯು ಕೆನಾಟ್ ಥ್ರೆಟನ್ ದ ಗೌರ್ಮೆಂಟ್, ಯು ಕ್ಯಾನ್ ವಾಕೌಟ್ ಫ್ರಮ್ ಇಯರ್, ಇಫ್ ಯು ವಾಂಟ್ ಯು ಕ್ಯಾನ್ ವಾಕೌಟ್ ಫ್ರಮ್ ಇಯರ್ ಅಂತ ನೇರವಾಗಿ ಹೇಳ್ತಾರೆ. ಅಂದರೆ ಅದನ್ನು ನಮ್ಮ ಅಕ್ಕಪಕ್ಕ ರಾಜ್ಯದಿಂದ ಒಂದಷ್ಟು ಇನ್ವಿಟೇಷನ್ಸು ಕೂಡ, ಬನ್ನಿ ನಾವು ನಿಮಗೆ ಭೂಮಿ ಕೊಡ್ತೀವಿ, ನಿಮಗೆ ವಿದ್ಯುತ್ ಕೊಡ್ತೇವೆ, ನಿಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ಕೊಡ್ತೇವೆ, ಯಾಕೆ ನೀವು ಬೆಂಗಳೂರಲ್ಲಿದ್ದೀರಾ, ಬನ್ನಿ ಬಿಟ್ಟು ಬನ್ನಿ ಅಂತಕ್ಕಂಥದ್ದನ್ನ ಹೇಳೋ ಮಟ್ಟಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ ಅಂತಕ್ಕಂಥದ್ದಾದರೆ ಮುಂದಿನ ಬೆಂಗಳೂರಿನ ನಾಗರಿಕರ ಭವಿಷ್ಯ ಏನು, ಜೊತೆಯಲ್ಲಿ ಇವತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತಕ್ಕಂಥದ್ದು ಭಾಳ ಜನ ಇವತ್ತು ಓದಿದ್ದಾರೆ, ಕೆಲಸ ಇಲ್ಲ. ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಇಷ್ಟು ದೊಡ್ಡ ಕಂಪ್ನಿನಲ್ಲಿ ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ನಿಗಳು ಬಿಟ್ಟೋದ್ರೆ ಮತ್ತು ಕೆಲಸ ಮಾಡೋರ ಪರಿಸ್ಥಿತಿಗಳೇನಿದೆ ಬೆಂಗಳೂರು ನಗರದಲ್ಲಿ, ಇನ್ನೇ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇನ್ನು ಯಾವ ಲೆವೆಲ್ಗೆ ಹೋಗಿ ನಿಲ್ಲುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ DCM ಅವರು.